ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ತನು ಸ್ವಯಂ ಅಡುಗೆ. ಇವತ್ತಿನ ರೆಸಿಪಿಯಲ್ಲಿ ತುಂಬಾ ಸುಲಭವಾಗಿ ಒಂದು 10 ನಿಮಿಷದಲ್ಲೆಲ್ಲ ಪಿಜ್ಜಾ ಯಾವ ರೀತಿ ಮಾಡೋದನ್ನು ತೋರಿಸಿದ್ದೀನಿ, ಅದು ಕೂಡ ಪ್ಯಾನ್ನಲ್ಲಿ. ನೀವು ನೋಡ್ತಿರ್ಬೋದು ಇವಾಗ ಪಿಜ್ಜಾ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಈ ಥರ ಪರ್ಫೆಕ್ಟ್ ಪಿಜ್ಜಾನ ನೀವು ಮಾಡ್ಕೊಳ್ಬೋದು. ಹೊರಗಡೆ ಎಲ್ಲ ಮಾರ್ಕೆಟ್ನಲ್ಲಿ ಇವಾಗ ನೋಡಿ ಈ ಥರ ಪಿಜ್ಜಾ ಬೇಸ್ಗಳು ಸಿಗುತ್ತೆ. ನೀವು ಯಾವಾಗಲಾದರೂ ಹೋದಾಗ ಒಂದೆರಡು ಪ್ಯಾಕೆಟ್ಸ್ ಈ ಥರ ಬೇಸ್ಗಳನ್ನು ತಂದಿಟ್ಕೊಂಡ್ರೆ ಸಾಕು. ಯಾವಾಗ ಬೇಕೋ ಅವಾಗ ಇನ್ಸ್ಟಂಟಾಗಿ ಪಿಜ್ಜಾ ಮಾಡ್ಕೊಳ್ಬೋದು. ಅದು ಕೂಡ ಹೊರಗಡೆ ನೀವು ಡೊಮಿನೋಸ್ನೆಲ್ಲ ತಿಂತಿರಲ್ಲ ಅದೇ ಟೇಸ್ಟ್ನಲ್ಲಿ. ಈ ಬೇಸ್ ಕೂಡ ಜಾಸ್ತಿ ಏನು ಪ್ರೈಸ್ ಇರಲ್ಲ, 25 ರೂಪೀಸ್ಗೆ 2 ಪೀಸ್ ಬರುತ್ತೆ, ನಿಮಗೆ ವರ್ತೆ ಅದು. ಹಾಗಾಗಿ ಈ ಥರ ಸುಲಭವಾಗಿ ಮಾಡ್ಕೊಂಬಿಡಿ. ಹಿಟ್ಟನ್ನು ಕಲಸಿ ಹಿಟ್ಟು ಫರ್ಮೇಟ್ ಆಗೋಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ. ಸೊ ಅಷ್ಟು ಟೈಮ್ ಯಾರಿಗೂ ಇರಲ್ಲ. ಆ ಟೈಮ್ನಲ್ಲಿ ಈ ಥರ ಪಿಜ್ಜಾ ಬೇಸ್ ತಂದು ನೋಡ್ತಿರ್ಬೋದು. ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಯಾವುದೇ ರೀತಿ ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿಲ್ಲ. ಮೊದಲಿಗೆ ಪ್ಯಾನ್ಗೆ ಒಂದು ಸ್ಪೂನ್ ಆಗೋಷ್ಟು ಬೆಣ್ಣೆನ ಈ ಥರ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಪಿಜ್ಜಾ ಬೇಸ್ ಎಷ್ಟು ಅಗಲವಾಗಿರುತ್ತೋ, ಎಷ್ಟು ದೊಡ್ಡದಾಗಿರುತ್ತೋ ನೋಡಿ ಅಷ್ಟು ಅಗಲವಾಗಿ ನೀವು ಈ ಬೆಣ್ಣೆನ ಈ ಥರ ಗ್ರೀಸ್ ಮಾಡ್ಕೊಳ್ಳಿ. ಬೆಣ್ಣೆನ ರೂಮ್ ಟೆಂಪ್ರೇಚರ್ನಲ್ಲಿ ಇಟ್ಕೊಂಡು ನೀವು ಬಳಸಿದ್ರೆ ತುಂಬ ಸುಲಭವಾಗಿ ಸ್ಪ್ರೆಡ್ ಆಗುತ್ತೆ. ಇಲ್ಲಾಂದರೆ ಗಟ್ಟಿ ಇದ್ದರೆ ಚೆನ್ನಾಗಿ ಸ್ಪ್ರೆಡ್ ಆಗೋಲ್ಲ. ಹಾಗಾಗಿ ಸ್ವಲ್ಪ ಬೆಣ್ಣೆಯನ್ನು ರೂಮ್ ಟೆಂಪ್ರೇಚರ್ನಲ್ಲಿ ಮಾಡಿಕೊಂಡು ಆಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ನೋಡಿ ಪಿಜ್ಜಾ ಬೇಸ್ ಏನಿದೆ ನೋಡಿ, ಅದರ ಹಿಂಭಾಗಕ್ಕೂ ಕೂಡ ನಾನು ಬೆಣ್ಣೆಯನ್ನು ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ ಈ ಥರ ಇದನ್ನು ಇವಾಗ ಆ ಪ್ಯಾನ್ ಮೇಲ್ಗಡೆ ಸೆಟ್ ಮಾಡ್ಕೊಳ್ಳೋಣ. ಇವಾಗ ಇದ್ರ ಮೇಲ್ಗಡೆ ಏನೇನು ಟಾಪಿಂಗ್ಸ್ ಬೇಕೋ ಎಲ್ಲವನ್ನು ಸುಲಭವಾಗಿ ಮನೆಯಲ್ಲಿ ಈಸಿಯಾಗಿ ಪ್ರತಿಯೊಬ್ಬರ ಮನೇಲಿ ಇದ್ದೇ ಇರುತ್ತೆ. ಜಾಸ್ತಿ ಖರ್ಚಿಲ್ಲದೆ ಇರೋಂಥ ಪಿಜ್ಜಾ ಇದು. ನೀವು ಕೂಡ ಖಂಡಿತವಾಗ್ಲೂ ವಿಡಿಯೋ ನೋಡಾದ್ಮೇಲೆ ಟ್ರೈ ಮಾಡಿ ಒಂದ್ಸರಿ. ಇವಾಗ ನೋಡಿ ನಾನಿಲ್ಲಿ ಪಿಜ್ಜಾ ಸಾಸು ಇದನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಪಿಜ್ಜಾ ಸಾಸ್ ಇಲ್ಲ ಅಂದರೂ ಟೊಮೆಟೊ ಕೆಚಪ್ ಇರುತ್ತಲ್ಲ ಅದನ್ನು ಕೂಡ ನೀವು ಬಳಸ್ಬೋದು, ಅದು ಚೆನ್ನಾಗೇ ಬರುತ್ತೆ. ಪಿಜ್ಜಾ ಸಾಸ್ ಬೇಕಂತೇನಿಲ್ಲ, ಮಕ್ಕಳಿಗೆ ಮಾಡಿಕೊಡೋದಾದರೆ ಟೊಮೆಟೊ ಸಾಸ್ ಹಾಕಿದ್ರೂ ಕೂಡ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ನೋಡಿ ಪಿಜ್ಜಾ ಸಾಸ್ನ ಒಂದು 2 ಸ್ಪೂನಷ್ಟು ಹಾಕ್ಕೊಂಡು ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಎಲ್ಲ ಕಡೆ. ಸೊ ಇವಾಗ ಇದ್ರ ಮೇಲೆ ನಾನು ಟೊಮೆಟೊ ಕೆಚಪ್ ಕೂಡ ನಾನಿಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಕೆಚಪ್ ಮತ್ತು ಪಿಜ್ಜಾ ಸಾಸ್ ಎರಡೂ ಮಿಕ್ಸ್ ಆದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹೊರಗಡೆ ಏನು ತಿಂತಿರಲ್ಲ ಪಿಜ್ಜಾ ಅದೇ ಟೇಸ್ಟ್ ಬರುತ್ತೆ. ಈ ಥರ ಬೇಸ್ ತಂದಿಟ್ಬಿಟ್ರೆ ನಿಮ್ಗೆ ಯಾವಾಗ ಬೇಕೋ ಆವಾಗ ಪಿಜ್ಜಾ ಇನ್ಸ್ಟಂಟಾಗಿ ಮಾಡ್ಕೊಂಡ್ಬಿಡ್ಬೋದು. ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಯಾವಾಗಲಾದರೂ ತಿನ್ನಬೇಕು ಅನ್ನಿಸ್ದಾಗ ನೀವು ಅಲ್ಲೇ ಹೊರಗಡೆ ಹೋಗಿ ತಿನ್ನಬೇಕಂತಿಲ್ಲ, ಮನೇಲೇ ಸುಲಭವಾಗಿ ಮಾಡ್ಕೊಬೋದು. ಇವಾಗ ಅದನ್ನು ಕೂಡ ಇವನಾಗಿ ಸ್ಪ್ರೆಡ್ ಮಾಡಿಕೊಂಡು ಟೊಮೆಟೊ ಕೆಚಪನ್ನು ಮೇಲ್ಗಡೆ ನೋಡಿ ನಿಮ್ಮ ಮನೇಲಿ ಯಾವ ಥರ ಚೀಸ್ ಸಿಗುತ್ತೋ ಅದನ್ನೇ ನೀವು ಇಲ್ಲಿ ಸೆಟ್ ಮಾಡ್ಕೊಬೋದು. ನಾನು ಏನಂದರೆ ಸಜೆಸ್ಟ್ ಮಾಡ್ತೀನಿ ಅಂದರೆ ಈ ಥರ ಸ್ಲೈಸು ಚೀಸ್ ಬರುತ್ತಲ್ಲ ಅದನ್ನೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಸ್ಲೈಸ್ ಚೀಸ್ ಚೆನ್ನಾಗಿ ಮೆಲ್ಟ್ ಆಗುತ್ತೆ. ಹಾಗಾಗಿ ಇವಾಗ ನೋಡಿ ಚೀಸನ್ನು ಎಲ್ಲ ಕಡೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ರೌಂಡ್ ಶೇಪ್ನಲ್ಲಿ ಇಟ್ಕೊಂಡಿದ್ದೀನಿ. ನೀವು ಪಿಜ್ಜಾಗೆಲ್ಲ ಬೇಸ್ ಯಾವ ರೀತಿ ಹಾಕಿರ್ತಾರೋ ಅದೇ ರೀತಿ ನಿಮ್ಗೆ ಇಷ್ಟ ಬಂದಾಗೆ ನೀವು ಹಾಕ್ಕೋಬೋದು. ಕ್ಯಾಪ್ಸಿಕಮ್ ನಾನು ಹಾಕ್ಕೊಂಡಿದ್ದೀನಿ, ಹಾಗೆಯೇ ಟೊಮೆಟೊ ಮನೇಲಿ ಏನಿರುತ್ತೋ ನೋಡಿ ಅದನ್ನು ನೀವು ಬಳಸ್ಬೋದು. ಯಾವುದಾದ್ರೂ ಒಂದನ್ನು ಸ್ಕಿಪ್ ಮಾಡಿದ್ರೆ ಏನು ತೊಂದರೆ ಇಲ್ಲ. ನಾನು ಕಾರ್ನ್ ಕೂಡ ಐತೆ, ಕಾರ್ನ್ ಕೂಡ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಖಾರ ಇಲ್ಲದೆ ಇರುವಂಥ ಹಸಿರು ಮೆಣಸಿನ್ಕಾಯಿ ಕೂಡ ನೀವು ಇಲ್ಲಿ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಹಾಕ್ಬೋದು. ನಾನಿಲ್ಲಿ ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿದ್ದೀನಿ. ಮಕ್ಕಳಿಗೆ ಮಾಡಿಕೊಡೋದಾದರೆ ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ನೋಡಿ ಮೇಲ್ಗಡೆ ಆರಿಗೇನೋ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಹೊರಗಡೆ ಎಲ್ಲ ಪಿಜ್ಜಾ ತರಿಸಿದಾಗ ಪ್ಯಾಕೆಟ್ಸ್ ಎಲ್ಲ ಉಳಿದಿರುತ್ತಲ್ಲ ಅದನ್ನು ಕೂಡ ನೀವು ಇಲ್ಲಿ ಬಳಸ್ಬಹುದು. ಪ್ಯಾಕೆಟ್ಸ್ ಸ್ವಲ್ಪ ಜಾಸ್ತಿನೇ ಕೊಟ್ಟಿರ್ತಾರಲ್ಲ ಹೊರಗಡೆ, ಅದನ್ನು ಉಳಿದಿದ್ರೆ ಅದನ್ನು ಕೂಡ ಬಳಸ್ಬೋದು. ಇವಾಗ ನೋಡಿ ರೆಡ್ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಕೊಂಡು ಮೇಲ್ಗಡೆ ಒಂದು ಚಿಕ್ಕ ಚಿಕ್ಕ ತುಂಡುಗಳನ್ನು ಚೀಸ್ ತುಂಡುಗಳನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೊಂದು ಸರಿ ಬೆಣ್ಣೆನ ನೋಡಿ ಈ ಥರ ರೂಮ್ ಟೆಂಪ್ರೇಚರ್ನಲ್ಲಿ ಕರಗಿರುವಂಥ ಬೆಣ್ಣೆನ ಮತ್ತೆ ಸುತ್ತಲೂ 1 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಪಿಜ್ಜಾ ಮೇಲ್ಗಡೆ ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಪಿಜ್ಜಾ ಬೇಸ್ಗೆ ಜಾಸ್ತಿ ಉಪ್ಪಿನ ಅಂಶ ಇರೋದಿಲ್ಲ. ಮೇಲ್ಗಡೆ ಸ್ವಲ್ಪ ಉಪ್ಪನ್ನು ಕೂಡ ಸ್ಪ್ರಿಂಕಲ್ ಮಾಡ್ಕೊಳ್ಳಿ, ಆವಾಗ ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ನೋಡಿ ಇದು ಕರೆಕ್ಟಾಗಿ ರೆಡಿಯಾಗಿದೆ. ಇದನ್ನು ನಾನಿಲ್ಲಿ ಗ್ಯಾಸ್ ಫ್ಲೇಮ್ ಮೇಲೆ ಇಟ್ಕೊಂಡಿದ್ದೀನಿ. ಗ್ಯಾಸ್ ಫ್ಲೇಮನ್ನ ಆನ್ ಮಾಡಿಕೊಂಡು ಲೋ ಫ್ಲೇಮ್ಲಿ ಇಟ್ಕೊಳ್ಳಿ. ಜಾಸ್ತಿ ಹೈ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮ್ಲಿ ಇಟ್ಕೊಳ್ಬಿಡಿ. ಲೋ ಫ್ಲೇಮ್ ಇಟ್ಕೊಂಡು ಮುಚ್ಚಳ ಮುಚ್ಚಿ 1 ನಿಮಿಷ ಅಥವಾ 2 ನಿಮಿಷ ಬಿಟ್ಟರೆ ಸಾಕು, ನಿಮಗೆ ಪಿಜ್ಜಾ ಪರ್ಫೆಕ್ಟಾಗಿರುವಂಥ ಪಿಜ್ಜಾ ರೆಡಿ ಆಗುತ್ತೆ. ಇವಾಗ ನೋಡ್ತಿರ್ಬೋದು 1-2 ನಿಮಿಷ ಬಿಟ್ಟಿದ್ದೆ ಕರೆಕ್ಟಾಗಿ. ಚೀಸ್ ನೋಡಿ ಯಾವ ರೀತಿ ಮೆಲ್ಟ್ ಆಗಿದೆ. ಪಿಜ್ಜಾ ಕೂಡ ಅಷ್ಟೇ ಸಾಫ್ಟ್ ಆಗಿದೆ. ಹಾಗೆ ನೋಡಿ ಈ ಥರ ತಿರುಗಿಸಿದ್ರೆ ಎಷ್ಟು ಸಾಫ್ಟಾಗಿ ತಿರುಗುತ್ತೆ ಅಂತ. ಇವಾಗ ನೋಡಿ ಅದನ್ನು ಯಾವುದೇ ರೀತಿ ಸ್ಪೂನ್ನ ಬಳಸಲಾರದೆ ಡೈರೆಕ್ಟಾಗಿ ಒಂದು ಪ್ಲೇಟ್ಸ್ಗೆ ನೀವು ಸರ್ವ್ ಮಾಡ್ಕೊಳ್ಬೋದು. ತುಂಬ ರುಚಿಯಾಗಿತ್ತು. ಖಂಡಿತವಾಗ್ಲೂ ಇದನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ. ಸೊ ಇದನ್ನು ನಾನು ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಷ್ಟು ಸ್ಲೈಸಸ್ ಬೇಕೋ ಅಷ್ಟು ಸ್ಲೈಸಸ್ನ ಕಟ್ ಮಾಡಿಕೊಂಡು
ಫ್ಯಾಮಿಲಿ ಜೊತೆ ಈ ಥರ ಪಿಜ್ಜಾನ ಎಂಜಾಯ್ ಮಾಡಿ. ಯಾವಾಗ ಪಿಜ್ಜಾ ತಿನ್ನಬೇಕು ಅನಿಸುತ್ತೋ ನೋಡಿ ಆವಾಗ ಇನ್ಸ್ಟಂಟಾಗಿ ನೀವು ತಕ್ಷಣವೇ ಮಾಡ್ಕೊಂಡ್ಬಿಡ್ಬೋದು ಪಿಜ್ಜಾ ಬೇಸನ್ನು ತಂದಿಟ್ಟರೆ. ಸೊ ನೋಡಿದ್ರಲ್ಲ ಸುಲಭವಾಗಿ ಪಿಜ್ಜಾ ಬೇಸಿಂದ ಪ್ಯಾನ್ನಲ್ಲಿ ಯಾವ ರೀತಿ ಪಿಜ್ಜಾ ಮಾಡೋದು ಅಂತ. ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಕೂಡ ನಮ್ಮನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.